ನಾವು ಕಸೂತಿ ಮಿಷಿನ್ ತಗೊಳಕ್ಕಿಂತ ಮುಂಚೆ ಅಮೌಂಟ್ ಬೇರೆಯವ್ರ ಹತ್ರ ಕೊಟ್ಟಿದ್ವಿ, ಅವರು ನಮಗೆ ಮೋಸ ಮಾಡಿದ್ರು. ವಿಕಾಸ್ ಸಾರ್ದು ಅಂಗಡಿ ಹೋಗ್ತಾಯಿತ್ತು. ನಮ್ಮ ಮಗನ ಥರನೇ ಅವರು ಎಲ್ಲ ಕರೆಕ್ಟಾಗಿ ಹೇಳಿ ಇದು ಮಾಡಿದ್ರು. ವಿತಿನ್ 3 ಡೇಸ್ಗೆ ಮಿಷಿನ್ ನಮಗೆ ಡೆಲಿವರಿ ಮಾಡಿದ್ರು. ನಮಸ್ತೆ, ನನ್ನ ಹೆಸರು ನೂತನ್. ನಾನು ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ AML ಬ್ರಾಂಚ್. ನಾವು ಈ ಫೀಲ್ಡ್ಗೆ ಎಂತಕ್ಕೆ ಬಂದ್ವಿ ಅಂದ್ರೆ, ನಮ್ಮ ತಾತ 45 ಇಯರ್ಸ್ ನಾನು ಟೈಲರಿಂಗ್ ವರ್ಕ್ ಮಾಡ್ಕೊಂಡಿದ್ರು. ನನ್ನ ಹೆಸರು ರವಿ. ನಾನು ಒಂದು ಹಳ್ಳಿಯಲ್ಲಿ ಹುಟ್ಟಿದ್ದೀನಿ. ನಮ್ಮ ತಂದೆ ಟೈಲರ್ ಕೆಲಸ ಮಾಡ್ತಾ ಇದ್ರು. ಅಲ್ಲೇ ಊರಲ್ಲಿ ಒಂದು 5-6 ವರ್ಷ ಅಲ್ಲೇ ಕೆಲಸ ಮಾಡಿದ್ದೀನಿ. ಇವಾಗ ಸದ್ಯಕ್ಕೆ ಇನ್ನೊಂದು ಫ್ಯಾಕ್ಟ್ರಿಗೆ ಹೋಗಿ 40 ವರ್ಷದಿಂದ ಒಂದೇ ಫ್ಯಾಕ್ಟ್ರಿಯಲ್ಲಿ ಕಟಿಂಗ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಏಜ್ ಸ್ವಲ್ಪ ಜಾಸ್ತಿ ಆದಮೇಲೆ ಒಂದು ಅಂಗಡಿ ಇಟ್ಟು ಏನಾದರೂ ನಾವು ಇಂಪ್ರೂವ್ ಮಾಡ್ಕೋಬೇಕು ಅಂತ ಈ ಅಂಗಡಿ ಓಪನ್ ಮಾಡಿ ಇದು ಟೈಲರಿಂಗ್ ಅದು ಇದು ಮಾಡ್ತಾ ಇದ್ವಿ. ಅಷ್ಟಕ್ಕೂ ನಮ್ಮ ಈ ಮಿಷನ್ ಎಂಬ್ರಾಯ್ಡಿಂಗ್ ಮಿಷನ್ ಹಾಕಬೇಕು ಅಂತ ಐಡಿಯಾ ಬಂತು. ಅಂಗಡಿ ಓಪನ್ ಮಾಡಿ 1 ಇಯರ್ ಆಗಿತ್ತು. ಬಟ್ ಮಿಷಿನ್ ಬಂದು 6 ಮಂತ್ಸ್ ಆಯ್ತು. ಯಾಕಂದ್ರೆ ನಾವು ಫಸ್ಟ್ ಅಮೌಂಟ್ ಬೇರೆಯವ್ರ ಹತ್ರ ಕೊಟ್ಟಿದ್ವಿ, ಅವರು ನಮಗೆ ಮೋಸ ಮಾಡಿದ್ರು. ನಾವು ಕಸೂತಿ ಮಿಷಿನ್ ತಗೊಳಕ್ಕಿಂತ ಮುಂಚೆ ಒಬ್ರ ಹತ್ರ ಮಿಷಿನ್ 2 lakhs ಹತ್ರ ಒಂದು ಮಿಷಿನ್ಗೆ ಅಡ್ವಾನ್ಸ್ ಮಾಡಿದ್ವಿ. ಅವ್ರೇನ್ ಮಾಡಿದ್ರಂದ್ರೆ ಮಿಷಿನ್ ಕೊಡ್ತೀನಿ ಅನ್ಬಿಟ್ಟು ನಿಯರ್ ಬೈ 1 month ವೆಯ್ಟ್ ಮಾಡಿಸಿದ್ರು ಸ್ಟಾರ್ಟಿಂಗ್. ಆಮೇಲೆ ಅವ್ರದ್ದೇನೋ ಸಪೋಸ್ ಏನೋ ಪ್ರಾಬ್ಲಮ್ಸ್ ಆಗಿತ್ತು, ಸೊ ಅವರು 6 months ಗಂಟ ನಮಗ್ ಮಿಷಿನ್ ಪ್ರೊವೈಡ್ ಮಾಡಿರ್ಲಿಲ್ಲ. ಆಮೇಲೆ ನಾವು ಯಾರ್ಡಲ್ಲಿ ನೋಡ್ಬಿಟ್ಟು ವಿಕಾಸ್ ಸಾರ್ದು ಅಂಗಡಿ ಹೋಗ್ತಾಯಿತ್ತು. ನಾವು ಅಲ್ಲಿಗೆ ಹೋಗಿ ಅವ್ರ ಹತ್ರ ಮಾತಾಡಿ ಅವರು ತುಂಬಾ ಕ್ಲೋಸ್ ಆದ್ರು. ಅವರು ತುಂಬಾ ಒಳ್ಳೆ ಇದು ನಮ್ಮ ಮಗನ ಥರನೇ ಅವರು ಎಲ್ಲ ಕರೆಕ್ಟಾಗಿ ಹೇಳಿ ಇದು ಮಾಡಿದ್ರು. ವಿನಾಯಕ ಓವರ್ಸೀಸ್ ಅವ್ರನ್ನ ಗೂಗಲ್ ಅಲ್ಲಿ ಚೆಕ್ ಮಾಡಿದೆ. ಅವ್ರ ರಿವ್ಯೂಸ್, ರೇಟಿಂಗ್ಸ್ ಅದು ಇದೆಲ್ಲ ಚೆಕ್ ಮಾಡ್ಬಿಟ್ಟು ಅಲ್ಲಿಗೆ ಅವ್ರ ಸರ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ವಿಕಾಸ್ ಸರ್ ಅಂತ ಒಬ್ರು ಇದ್ದಾರೆ. ಆ ಸರ್ ಮಿಷಿನ್ಸ್ ನ ನಮಗೆ ತಗೊಳ್ಳಿ ಚೆನ್ನಾಗಿದೆ ಅನ್ಬಿಟ್ಟು ಒಂದು ಐಡಿಯಾ ಪ್ರೊವೈಡ್ ಮಾಡಿದ್ರು. ಪ್ಲಸ್ ನಾವು ಮಿಷಿನ್ಸ್ ಬಗ್ಗೆ ಚೆಕ್ ಮಾಡ್ಬಿಟ್ಟು ಆನ್ ದ ಸ್ಪಾಟ್ ಫುಲ್ ಕ್ಯಾಶ್ ಕೊಟ್ಬಿಟ್ಟು ಮಿಷಿನ್ ನ ಬುಕ್ ಮಾಡಿದ್ವಿ. ವಿತಿನ್ 3 ಡೇಸ್ಗೆ ಮಿಷಿನ್ ನ ನಮಗೆ ಡೆಲಿವರಿ ಮಾಡಿದ್ರು. ಬಟ್ ಈ ಮಿಷಿನ್ ಚೆನ್ನಾಗಿದೆ, ಯೂಸ್ಫುಲ್ ಆಗುತ್ತೆ. ನಾವಿಲ್ಲಿ ಬ್ಲೌಸ್ ಎಂಬ್ರಾಯ್ಡ್ರಿ ವರ್ಕ್ಸ್ ಮಾಡ್ತೀವಿ. ಯಾವ್ದಾದ್ರು ಡಿಫ್ರೆಂಟ್ ಫೋಟೋಸ್ ಇಲ್ಲ ಟೀ ಶರ್ಟ್ಸ್ ಅದೇನಾದ್ರೂ ಆರ್ಡರ್ ತಗೊಂಡು ನಾವು ರೆಡಿ ಮಾಡ್ತೀವಿ. ಇವಾಗ ಸ್ವಲ್ಪ ನಡೀತಾ ಇದೆ. ಇದು ನಾನಿನ್ನ ಕಲ್ತ್ಕೊಂಡಿಲ್ಲ, ನಮ್ಮ ಅಮ್ಮಗ ಕಲಿತು ಅವರು ಮಾಡ್ತಾ ಇದ್ದಾರೆ ಕೆಲಸ. ನಾನು ಕಾಲೇಜಿಂದ ಬರಕ್ಕೆ ಒಂದು 3 ಆ ಥರ ಆಗತ್ತೆ. ಅಂಗಡಿಗೆ ಬರ್ತೀನಿ. ಅಂಗಡಿಗೆ ಬಂದು ನಾನು ಎಂಬ್ರಾಯ್ಡ್ರಿ ವರ್ಕ್ಸ್ ಏನಾದ್ರು ಇದ್ರೆ ನಾನು ಮಾಡ್ತೀನಿ. ನಮ್ಮ ತಾತ ಬಂದ್ಬಿಟ್ಟು ಟೈಲರಿಂಗ್ ವರ್ಕ್ ಮಾಡ್ತಾರೆ. ಪ್ಲಸ್ ಅವರು ಮಾರ್ನಿಂಗ್ 7:30 ಇಂದ 3 o'clock ಗಂಟ ಅವರು ಗಾರ್ಮೆಂಟ್ಸ್ ಅಲ್ಲಿ ಕಟಿಂಗ್ ಮಾಸ್ಟರ್ ಆಗಿ ವರ್ಕ್ ಮಾಡ್ತಾರೆ. ಅಲ್ಲಿಂದ ಬಂದು ಅವರು 3 o'clock ಅಂಗಡಿ ಓಪನ್ ಮಾಡ್ತಾರೆ. ನಿಯರ್ ಬೈ ಬೋಟಿಕ್ಸ್ ಎಲ್ಲ ಇರ್ತಾರಲ್ಲ, ಅವರು ಡಿಸೈನ್ಸ್ ನ ತಂದ್ಕೊಡ್ತಾರೆ. ನಾವು ಎಂಬ್ರಾಯ್ಡ್ರಿ ಮಾಡ್ಕೊಡ್ತೀವಿ. ಪ್ಲಸ್ ಏನಂದ್ರೆ ಬ್ರೈಡಲ್, ನಾರ್ಮಲ್, ಪ್ಲಸ್ ಏನಂದ್ರೆ ನಾವು ಇವಾಗ ಅಮೌಂಟ್ ಬಂಡವಾಳ ಹಾಕಿದಕ್ಕೂ ನಮ್ಗೆ ಯೂಸ್ಫುಲ್ ಆಗ್ತಿದೆ. ಯಾಕಂದ್ರೆ ಮಿಷಿನ್ ಪರ್ಚೇಸ್ ಮಾಡ್ದಂಗಿಂದ ನಾವು ಎನಿ ಟೈಮ್ ಮಿಷಿನ್ ಆನ್ ಅಲ್ಲೇ ಇರುತ್ತೆ. ಕ್ವಾಲಿಟಿ ವೈಸ್ ಟಾಪ್ ನಾಚ್ ಇದೆ ಮಿಷಿನ್. ವಿನಾಯಕ ಓವರ್ಸೀಸ್ ಕಡೆಯಿಂದ ಎಲ್ಲ ವರ್ಕ್ ಟೈಮ್ ಟು ಟೈಮ್ ಆಗುತ್ತೆ. ಜನಕ್ಕೇನು ಮೋಸ ಇಲ್ಲ. ಇವಾಗ ಟ್ರೈನಿಂಗ್ ಅಲ್ಲಾಗ್ಲಿ ಡೌಟ್ಸ್ ಏನಾದ್ರು ಇರ್ಬೇಕಾದ್ರೆ ನಾವು ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ಸರ್ ಇಮಿಡಿಯೇಟ್ಲಿ ಫೋನ್ ಆನ್ಸರ್ ಮಾಡ್ಬಿಟ್ಟು ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡ್ತಾರೆ. ಎನಿ ಟೈಮ್ ಡೌಟ್ಸ್ ಕ್ಲಾರಿಫೈ ಮಾಡ್ತಾರೆ. ಇವಾಗ ಕಸೂತಿ ಮಿಷಿನ್ ಬಂದಾಗಿಂದಾನು ನಮ್ಮನ್ನ ಬೇರೆಯವ್ರು ಗುರುತಿಸ್ತಾರೆ. ಇವಾಗ ನೂತನ್ ಎಂಪೋರಿಯಂ ಅಂದ್ರೆ ಇವರ ಎಂಬ್ರಾಯ್ಡ್ರಿ ಮಾಡೋರ ಅಂತ ಗುರುತಿಸ್ತಾರೆ. ಪ್ಲಸ್